ಇದು ದಕ್ಷಿಣ ಕನ್ನಡದ ಒಂದು ಹಳೆಯ ಹಳ್ಳಿ. ಆ ಹಳ್ಳಿಯ ತುದಿಯಲ್ಲಿ ಒಂದು ಬಾವಿ ಇತ್ತು, ತುಂಬ ಹಳೆಯದು, ಮೆದುಗಿದ ಬಂಡೆಗಳಿಂದ ಮಾಡಿದುದು. ಹಳ್ಳಿಯವರು ಹೇಳ್ತಾರೆ, ಆ ಬಾವಿ ಶಾಪಿತ. ರಾತ್ರಿ ಸಮಯದಲ್ಲಿ ಅದಕ್ಕೆ ಹತ್ತಿರ ಹೋಗಬಾರದು. ಏನಾದರೂ ಅದರೊಳಗೆ ಹಾಕಿದರೆ ಅದು ಮನುಷ್ಯನಲ್ಲದ ರೂಪದಲ್ಲಿ ಹಿಂತಿರುಗಿ ಬರುತ್ತದೆ. ಒಮ್ಮೆ ಸತೀಶ ಅನ್ನುವ ಯುವಕನಿಗೆ ಇವು ಎಲ್ಲ ಹೊಸದಾಗಿತ್ತು. ಆತನು ಧೈರ್ಯವನ್ನ ತೋರಿಸಬೇಕು ಅಂದುಕೊಂಡ. ಒಂದು ದಿನ ರಾತ್ರಿ 10 ಗಂಟೆಗೆ ಆತನು ಮನೆಯ ಹತ್ತಿರದ ದೀಪವೊಂದನ್ನು ತೆಗೆದು ಬೆಳಗಿಸಿ ಆ ಬಾವಿಗೆ ತಳ್ಳಿದ. ಅದೇ ರಾತ್ರಿ ನಡುರಾತ್ರಿ 12 ಗಂಟೆ. ಸತೀಶನ ಮನೆಯ ಮುಂಭಾಗದಲ್ಲಿ ಏನೋ ಜಾಡುಗಳು ಕೇಳಿಬಂತು. ಹೊರಗೆ ಬಂದು ನೋಡಿದಾಗ ಅವನು ತಾನೇ ಬಾವಿಗೆ ಹಾಕಿದ ದೀಪ ಮದುವೆ ಹಾರವೊಂದರೊಂದಿಗೆ ಹಿಂದಿರುಗಿತ್ತು. ಆ ದೀಪ ಇನ್ನೂ ಹೊತ್ತಿತ್ತು, ಆದರೆ ಅದರ ಬೆಳಕು ಎಷ್ಟೋ ಭಯಾನಕವಾಗಿತ್ತು. ಆತನು ದೀಪದೊಳಗೆ ನೋಡಿದಾಗ ತನ್ನದೇ ಮುಖವಂತಿಕೆಯೊಂದು, ಒಂದೇ ಕಣ್ಣು, ಕೆಂಪು ತುಟಿಗಳು, ಶವದಂತೆ ಮಗುಚಿದ ಮುಖ. ಆ ರಾತ್ರಿ ಯಾರೂ ನಿದ್ರಿಸಲಿಲ್ಲ. ಆ ದಿನದ ಬಳಿಕ ಆ ಬಾವಿಗೆ ಯಾರೂ ಹತ್ತಿರ ಹೋಗಿಲ್ಲ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕೆಳಗೆ ಇರುವ ಬೆಲ್ ಐಕಾನ್ ಅನ್ನು ಒತ್ತಿರಿ.